ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ಇಂದಿರಾನಗರದಲ್ಲಿ ಸ್ವಾಮೀಜಿ ವೇಷದಲ್ಲಿ ಬಂದ ಅಪರಿಚಿತ ವ್ಯಕ್ತಿಯೊಬ್ಬ ಬ್ಲ್ಯಾಕ್ ಮ್ಯಾಜಿಕ್ ಮಾಡುವ ಮೂಲಕ ಮೆಡಿಕಲ್ ಸ್ಟೋರ್ ದರೋಡೆ ಮಾಡಿರುವ ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದೆ. 4 ಜನರ ತಂಡವೊಂದು ಈ ಬ್ಲ್ಯಾಕ್ ಮ್ಯಾಜಿಕ್ ದರೋಡೆ ಜಾಲದ ಹಿಂದೆ ಆಕ್ಟಿವ್ ಆಗಿರುವ ಶಂಕೆ ವ್ಯಕ್ತವಾಗಿದೆ. ಇನ್ನು ಘಟನೆಯ ವಿವರವನ್ನ ನೋಡ್ತಾ ಹೋಗೋದಾದ್ರೆ, ಇಂದಿರಾನಗರದ ಶ್ರೀ ಸಾಯಿ ಮೆಡಿಕಲ್ ಮತ್ತು ಜನರಲ್ ಸ್ಟೋರ್ಸ್ಗೆ ಸ್ವಾಮೀಜಿ ವೇಷ ಧರಿಸಿ ಬಂದ ಅಪರಿಚಿತ ವ್ಯಕ್ತಿಯೊಬ್ಬ ಮಾಲೀಕನ ಕೈಗೆ 2 ಹೂವುಗಳನ್ನ ನೀಡಿದ್ದಾನೆ. ಆ ಹೂವುಗಳ ಪರಿಮಳವನ್ನ ಆಸ್ವಾದಿಸುವಂತೆ ಮಾಲೀಕನಿಗೆ ತಿಳಿಸಿದ್ದಾನೆ. ಮಾಲೀಕ ಆ ಹೂವಿನ ವಾಸನೆ ನೋಡ್ತಾ ಇದ್ದಂತೆಯೇ ಅದರ ತೀವ್ರತೆಗೆ ಮಂಕು ಬಡಿದಂತಾಗಿದ್ದಾನೆ. ಹೂವಿನ ವಾಸನೆ ನೋಡ್ತಾ ಇದ್ದಂತೆ ನನಗೆ ಪ್ರಜ್ಞೆ ತಪ್ಪಿದಂತಾಗಿ ಆತ ಹೇಳ್ದಂತೆ ಕೇಳತೊಡಗಿದ್ದೆ. ತಕ್ಷಣ ಆತನನ್ನ ತಲೆ ಮೇಲೆ ಬಿಳಿ ವಸ್ತ್ರವನ್ನ ಹಾಕಿ ದರೋಡೆ ಮಾಡಿದ್ದಾನೆ ಅಂತ ನೊಂದ ಮೆಡಿಕಲ್ ಸ್ಟೋರ್ ಮಾಲೀಕರು ತಿಳಿಸಿದ್ದಾರೆ. ಜೊತೆಗೆ ಹಣ ಹಾಗೂ ಬಂಗಾರವನ್ನು ಕೂಡ ಲೂಟಿ ಮಾಡಿದ್ದಾರೆ. ಹೌದು, ಮಾಲೀಕರು ಮಂಕಾಗಿದ್ದನ್ನು ಬಳಸಿಕೊಂಡ ವೇಷಧಾರಿ ಕಳ್ಳ ಅಂಗಡಿಯ ಗಲ್ಲಾಪೆಟ್ಟಿಗೆಯಲ್ಲಿದ್ದ 10,500 ರೂಪಾಯಿ ನಗದು ಹಾಗೂ ಮಾಲೀಕನ ಬಲಗೈಯಲ್ಲಿದ್ದ ಅರ್ಧ ತೊಲೆ ಚಿನ್ನದ ಉಂಗುರವನ್ನು ದೋಚಿಕೊಂಡು ಪರಾರಿಯಾಗಿದ್ದಾನೆ. ಸದ್ಯ ಈ ವಿಚಿತ್ರ ಹಾಗೂ ದಿಗಿಲು ಮೂಡಿಸುವ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಂಧನೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ವಂಚಕರಿಗಾಗಿ ತನಿಖೆ ಕೈಗೊಂಡಿದ್ದಾರೆ. ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ